ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುವಿನ ಮನೆತನದ ಹಿನ್ನೆಲೆ ಹಾಗೂ ಅವರ ಜನನ ಪ್ರಸಂಗವೆಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪುಣ್ಯಕರವಾದ ಭರತ ಖಂಡದ ದಕ್ಕನಿನ ಕರ್ನಾಟಕ ಪ್ರಾಂತದ ಮುಕುಟಮಣಿ ಎನಿಸಿರುವ ಬೀದರ ಜಿಲ್ಲೆಯು ಹಲವು ದೃಷ್ಟಿಯಿಂದ ವೈಶಿಷ್ಟ್ಯಪೂರ್ಣವಾಗಿದೆ. ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಭಾಷಿಕ ದೃಷ್ಟಿಯಿಂದ ವಿಭಿನ್ನವಾಗಿ ನಿಲ್ಲುವ ಈ ಭಾಗವು ನಾಡಿನ ಭೌಗೋಳಿಕ ಹಾಗೂ ಸಾಂಸ್ಕೃತಿಕ ನೆಲೆಯಲ್ಲಿಯೂ ಗಮನ ಸೆಳೆಯುತ್ತದೆ. ಇಲ್ಲಿನ ವಿವಿಧ ಧರ್ಮ, ಕಲೆ, ಭಾಷೆ, ಜನಾಂಗ ಬಾಳಿ ಬೆಳಗಿದ ಕಲ್ಯಾಣ ನಾಡೆಂದೇ ಖ್ಯಾತಿವೆತ್ತ ಈ ನೆಲದಲ್ಲಿ ಶರಣರು, ಸಂತರು, ಅವತಾರಿ ಪುರುಷರು, ಅನುಭಾವಿಗಳು, ಸೂಫಿಗಳು, ಕವಿ, ಸಾಹಿತಿಗಳ ಅನೇಕರು ಆಗಿ ಹೋಗಿದ್ದಾರೆ. ಇಲ್ಲಿಯ ಭಾಷೆ, ನೆಲ, ಜಲ, ಧರ್ಮ, ಪರಿಸರ, ಸಂಪ್ರದಾಯ ಹಾಗೂ ಸಂಸ್ಕೃತಿ ಎಲ್ಲವೂ ವೈವಿಧ್ಯಮಯ. ಆದರೂ ವೈವಿಧ್ಯತೆಯಲ್ಲಿ ಏಕತೆ ಮೆರೆದ ಈ ಪ್ರಾಂತವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮೆರೆದಿದೆ. ಒಳ್ಳೆಯ ಬೆಳೆ ಬರಬೇಕಾದರೆ ಒಳ್ಳೆಯ ಭೂಮಿ, ಒಳ್ಳೆಯ ಮಳೆ, ಅಷ್ಟೇ ಅಲ್ಲದೆ ಒಳ್ಳೆಯ ಬೀಜದ ಅಗತ್ಯವಿದೆ. ಅದಕ್ಕೆ ಆ ಕಾಲ ಸನ್ನಿಹಿತವಾಗಿದೆ, ಸಮಯ ಪಕ್ವವಾಗಿದೆ. ಪ್ರಭುವಿನ ಅವತಾರಕ್ಕಾಗಿ ಈ ಭೂಭಾಗವು ದಾರಿ ಕಾಯುತ್ತದೆ. ನಿಜಾಮ ರಾಜ್ಯದ ಪ್ರಾರಂಭದ ಕಾಲದಲ್ಲಿಯ ಒಬ್ಬ ಚಿಕ್ಕ ಸಂಸ್ಥಾನಿಕನ ರಾಜಧಾನಿಯಲ್ಲಿ ಮನೋಹರ ನಾಯಕ ಎಂಬ ದೇಶಸ್ಥ ಋಗ್ವೇದಿ ಬ್ರಾಹ್ಮಣನಿದ್ದನು. ಅವನು ಮೂಲತಃ ಹಾರಕೂಡ ಎಂಬ ಹಳ್ಳಿಯ ನಿವಾಸಿಯಾಗಿದ್ದನು. ಅವನು ಮುಂದೊಂದು ದಿನ ಆ ಊರನ್ನು ತೊರೆದು ಕಲ್ಯಾಣಕ್ಕೆ ಬಂದು ಇರಹತ್ತಿದನು. ಆಗ ಆ ದಂಪತಿಗಳಿಗೆ ಹರಕುಡೆ ಎಂಬ ಅಡ್ಡ ಹೆಸರಿನಿಂದಲೇ ಕರೆಯುತ್ತಿದ್ದರು. ಇಂಥ ಉಪನಾಮಗಳು ಬಹುಶಃ ಅವರವರ ವತನದ ಮೇಲಿಂದ ಅಥವಾ ಅವರವರ ಉದ್ಯೋಗದ ಮೇಲಿಂದ ಕರೆಯಲ್ಪಡುತ್ತದೆ. ಇವರ ಉಪನಾಮವು ನಾಯಕ ಆಗಿತ್ತು. ಆದ್ದರಿಂದ ಇವರ ಮೂಲದವರ ಕಾಯಕವು ಬಂಗಾರದ ವ್ಯಾಪಾರವಾಗಿದ್ದರಿಂದ ಅದು ಅವರ ನಂತರ ಹಾಗೆಯೇ ಮುಂದುವರಿಯಿತು. ಇವರ ಮನೆಯಲ್ಲಿ ಈಶ್ವರನ ಭಕ್ತಿ ನೆಲೆಗೊಂಡಿತು. ಇವರ ವಂಶಜರು ಸಾತ್ವಿಕರಾಗಿದ್ದರು. ಇವರ ತಂದೆ ನರಸಿಂಹ ನಾಯಕ, ತಾಯಿ ರಮಾಬಾಯಿಯು ದೈವಭಕ್ತೆಯಾಗಿದ್ದಳು. ಇವರು ಕೇಶವ ನಾಯಕರ ಮಗನಾಗಿದ್ದರು. ಕೇಶವ ನಾಯಕರು ಬೀದರಿನ ಝರಣಿ ನರಸಿಂಹ ಕ್ಷೇತ್ರದಲ್ಲಿ ಬಹುಕಾಲ ಅನುಷ್ಠಾನ ಮಾಡಿದ್ದರಿಂದ ಅವರಿಗೆ ಪುತ್ರ ಸಂತಾನವಾಯಿತು. ಆ ಪುತ್ರನಿಗೆ ನರಸಿಂಹನೆಂದು ಕರೆಯಲಾಯಿತು. ಆತನು ತಂದೆಯಂತೆ ದೈವಿ ಭಕ್ತನಾಗಿದ್ದು ಮುಂದೆ ತನಗೆ ಸಲ್ಲಬೇಕಾದ ಪಿತ್ರಾರ್ಜಿತ ಆಸ್ತಿಯನ್ನು ಬಂಧುಗಳು ಕೊಡದಿದ್ದಾಗ ಮನನೊಂದು ಮನೆಯಿಂದ ಹೊರಗಾಗಿ ಅವನು ತನ್ನ ಕುಲದೇವರಾದ ಖಂಡೇರಾಯನ ಮೂರ್ತಿಯನ್ನು ಎತ್ತಿಕೊಂಡು ಹಾರಕೂಡನ್ನು ತೊರೆದು ಕಲ್ಯಾಣಕ್ಕೆ ಬಂದು ಇರಹತ್ತಿದನು. ಮುಂದೆ ತಂದೆಯಾದ ಕೇಶವನಾಯಕರು ತಮ್ಮ ಮಗನಾದ ನರಸಿಂಹನಾಯಕನ ಮುಂಜುವೆ ನಂತರ ಕೆಲಕಾಲದಲ್ಲಿ ಅವನ ಮದುವೆಯನ್ನು ಕೂಡ ಮಾಡುವರು. ಅಲ್ಲದೆ ಮಗನಿಗೆ ರಾಮನಾಮದ ಉಪದೇಶವನ್ನು ಕೂಡ ತಾವೇ ಕೊಡುವರು. ನರಸಿಂಹನಾಯಕನ ಪತ್ನಿಯ ಹೆಸರು ಬಚ್ಚಮ್ಮ. ಇವರ ಉದರದಿಂದ ಮುಂದೆ ಮನೋಹರ ನಾಯಕ ಶಕೆ 1709 ಮನೋಹರ ನಾಯಕನ ಜನ್ಮವಾಗುವುದು. ಬಚ್ಚಮ್ಮ ಆಂಜನೇಯನ ಉಪಾಸಕಳಾಗಿದ್ದಳು. ಹೀಗಾಗಿ ದಿನಾಲೂ ಆಂಜನೇಯನಿಗೆ ನೈವೇದ್ಯವನ್ನು ಅರ್ಪಿಸದ ಹೊರತು ಅವಳೆಂದೂ ಊಟ ಮಾಡುತ್ತಿರಲಿಲ್ಲ. ಮುಂದೆ ಅವರಿಗೆ ಇನ್ನೋರ್ವ ಮಗ ಮಾರ್ತಾಂಡ ಶಕೆ 1711 ಮಾರ್ತಾಂಡನ ಜನನವಾಗುವುದು. ಅತ್ತ ಮಕ್ಕಳು ಚಿಕ್ಕವರಿರುವಾಗ ಪತಿಯ ನಿಧನದಿಂದಾಗಿ ಬಚ್ಚಮ್ಮಳಿಗೆ ದುರ್ಧರ ಪರಿಸ್ಥಿತಿಯು ಬರಲು ಅವಳು ತನ್ನ ಮಕ್ಕಳೊಂದಿಗೆ ತವರೂರಾದ ಲಾಡವಂತಿಗೆ ಬರುವಳು. ಬಚ್ಚಮ್ಮ ಬಹಳ ಧೈರ್ಯಶಾಲಿಯಾಗಿದ್ದಳು. ತನಗೆ ಬಂದ ಕಷ್ಟವನ್ನು ಎದೆಗುಂದದೆ ಧೈರ್ಯದಿಂದ ಎದುರಿಸಿದಳು. ಮಕ್ಕಳ ಪಾಲನೆ ಪೋಷಣೆಯನ್ನು ಉತ್ತಮ ರೀತಿಯಾಗಿ ಮಾಡಿದಳು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಕಲಿಸಿದಳು. ಅತ್ತ ಮನೋಹರ ನಾಯಕನು ಸಾತ್ವಿಕನಾಗಿದ್ದನಲ್ಲದೆ ವಿದ್ವಾನನೂ ಆಗಿದ್ದನು. ಅವನು ಕೆಲವು ಅನುಭವ ಪದಗಳನ್ನು ಬರೆದನು ಎನ್ನಲಾಗುತ್ತದೆ. ಹೀಗಿರಲು ಮುಂದೆ ಅವನಿಗೆ ಕಲ್ಯಾಣದ ಅಪ್ಪಾರಾವ ಕುಲಕರ್ಣಿಯವರ ಮಗಳಾದ ಬಯ್ಯಮ್ಮಳೊಂದಿಗೆ ವಿವಾಹವಾಗುತ್ತದೆ. ಆದ್ದರಿಂದ ಮತ್ತೆ ಅವರು ಕೂಡ ಕಲ್ಯಾಣಕ್ಕೆ ಬಂದು ವಾಸವಾಗತೊಡಗಿದರು. ಮನೋಹರ ನಾಯಕರಿಗೆ ತಾಯಿಯ ಮೇಲೆ ಬಹಳ ಪ್ರೀತಿ ಇತ್ತು. ಇತ್ತ ತಾಯಿ ಮೇಲಿನ ಪ್ರೀತಿ, ಅತ್ತ ಈಶ್ವರನ ಭಕ್ತಿ ನಿರಂತರವಾಗಿ ಸಾಗಿತು. ಅವರ ದೈವಿ ಭಕ್ತಿ ಕಂಡು ಎಷ್ಟೋ ಜನರು ಅವರ ಶಿಷ್ಯರಾಗಿದ್ದರು. ಅವರ ಶಿಷ್ಯವರ್ಗದಲ್ಲಿ ಎಲ್ಲ ಜಾತಿಯ ಜನರಿದ್ದರು. ಮುಂದೆ ಅವರ ಕನಿಷ್ಠ ಬಂಧು ಮಾರ್ತಾಂಡರು ಅಲ್ಪ ವಯಸ್ಸಿನಲ್ಲೇ ದೈವಾಧೀನರಾಗುವರು. ಮತ್ತೊಂದೆಡೆಗೆ ಅವರ ಪತ್ನಿಯಾದ ಬಯ್ಯಮ್ಮ ದೇವಿಯು ಉನ್ನತ ಸ್ವಭಾವದವಳಾಗಿದ್ದಳು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎಂಬಂತೆ ಅವರೀರ್ವರು ಸ್ತ್ರೀ ಪುರುಷರಂತೆ ಬೇರೆ ಬೇರೆಯಾಗಿ ತೋರುತ್ತಿದ್ದರೂ ಪಾರಮಾರ್ಥಿಕವಾಗಿ ಅವರುಗಳು ಒಂದೇ ಎನ್ನುವ ಅನುಭವದಲ್ಲಿ ಜೀವಿಸುತ್ತಿದ್ದರು. ಹೀಗೆ ಬಚ್ಚಮ್ಮ ದೇವಿಯ ನೆರಳಿನಲ್ಲಿ ಅನಾದರದಿಂದ ಇರುವ ಆ ದಂಪತಿಗಳಿಗೆ
ಶಕೆ 1735 ಕ್ರಿಸ್ತಶಕ 1814ರಲ್ಲಿ ಪ್ರಥಮ ಪುತ್ರನ ಜನನವಾಗುವುದು. ಬಚ್ಚಮ್ಮಳು ಹನುಮಂತನ ಉಪಾಸಕಳಾಗಿದ್ದರಿಂದ ಅವಳು ತನ್ನ ಮೊಮ್ಮಗನಿಗೆ ಹನುಮಂತ ಎಂದು ಕರೆದಳು. ಆ ಹನುಮಂತನೇ ಮುಂದೆ ಹಣಮಂತ ದಾದಾ ಮಹಾರಾಜರಾಗಿ ಪ್ರಸಿದ್ಧಿಯನ್ನು ಹೊಂದುವರು. ಹಣಮಂತರಾಯರಿಗೆ ಎಲ್ಲರೂ ಮಾರುತಿಯ ಅವತಾರವೆಂದೇ ಸಂಬೋಧಿಸುತ್ತಿದ್ದರು. ಅವರು ತನ್ನ ಉಪನಯನ ಆಗುವವರೆಗೆ ಮೂಕನಾಗಿಯೇ ಇದ್ದರು. ಉಪನಯನದ ನಂತರ ಮಾತನಾಡ ಹತ್ತಿದರು. ಆದರೂ ಅವರು ಏಕಾಂತ ಪ್ರಿಯರಾಗಿರುತ್ತಿದ್ದರು. ಅತ್ತ ಮನೋಹರ ನಾಯಕ ಹಾಗೂ ಅವರ ಪತ್ನಿಯ ದೈವಿ ಭಕ್ತಿಯು ಮತ್ತೆ ಹೆಚ್ಚಾಗಲು ಅವರು ತಮಗೆ ಪರಮಶ್ರೇಷ್ಠ ಪುತ್ರನಾಗಬೇಕೆಂದು ತೀವ್ರವಾದ ಇಚ್ಛೆ ಹೊಂದಿದ್ದರು. ಅತ್ತ ಭಯಮ್ಮ ದೇವಿಯಂತೂ ಉತ್ತಮ ಕುಲೋದ್ಧಾರಕ, ಸುಲಕ್ಷಣ, ಸರ್ವಸಾಮರ್ಥ್ಯ ಸಂಪನ್ನನಾದ ಪುತ್ರನಾಗಬೇಕೆಂದು ಗೋಮೂತ್ರದಲ್ಲಿ ದಶಮಿ ಅಂದರೆ ರೊಟ್ಟಿ ಮಾಡಿ ತಿನ್ನುವ ವ್ರತವನ್ನು ಎಷ್ಟೋ ದಿನಗಳಿಂದ ಮಾಡುತ್ತಾ ಬಂದಿದ್ದಳು. ಮನೋಹರ ನಾಯಕರು ರಾಮಭಕ್ತರಿದ್ದರು. ಅವರು ರಾಮನವಮಿ ಉತ್ಸವವನ್ನು ಮಾಡುತ್ತಿದ್ದರು. ಶಕೆ 1739ರಲ್ಲಿ ರಾಮನವಮಿ ಉತ್ಸವವನ್ನು ಒಳ್ಳೆಯ ಸಡಗರದಿಂದ ಮಾಡಿದರು. ಅವರ ಭಾಗ್ಯ ಉದಯಕ್ಕೆ ಬರುವ ಅದೇ ದಿವಸವೆಂದು ಈಶ್ವರಿಯ ಸಂಕೇತದಂತೆ ನಿಶ್ಚಿತವಾಗಿತ್ತು. ಆ ದಂಪತಿಗಳು ಆ ದಿವಸ ಆನಂದಮಗ್ನರಾದ ಸಂದರ್ಭದಲ್ಲಿ ವಿಲಕ್ಷಣ ತೇಜಸ್ವಿಯೋರ್ವನು ಗರ್ಭಪ್ರವೇಶ ಮಾಡಿದಂತೆ ದೃಷ್ಟಾಂತವಾಯಿತು. ಆ ದೃಷ್ಟಾಂತವಾದ ದಿನದಂದೇ ಶ್ರೀ ರಾಮನವಮಿಯು ಮಾಣಿಕ ನಗರದಲ್ಲಿ ಶ್ರೀ ಪ್ರಭು ಜನ್ಮೋತ್ಸವವನ್ನು ಇಂದಿಗೂ ಆಚರಿಸಲ್ಪಡುತ್ತದೆ. ಸೃಷ್ಟಿಯ ನಿಯಮದಂತೆ ಭಯಮ್ಮ ದೇವಿಯ ಗರ್ಭಕ್ಕೆ ನವಮಾಸಗಳು ತುಂಬಲು ಶಕೆ 1739 ದಿನಾಂಕ 22 ಡಿಸೆಂಬರ್ 1817 ಮಾರ್ಗಶೀರ್ಷ ಶುದ್ಧ ಚತುರ್ದಶಿ ಮಂಗಳವಾರ ದತ್ತ ಜಯಂತಿಯಂದು ಅತ್ತ ಅದೇ ಸಮಯದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಜಗನ್ನಾಥಪುರಿಯಲ್ಲಿ 7 ದಿನಗಳ ಕಾಲ ಸಮಾಧಿ ಅವಸ್ಥೆಯಲ್ಲಿದ್ದರು. ಅದೇ ದಿನದಲ್ಲಿ ಮನೋಹರ ನಾಯಕ ದಂಪತಿಗಳಿಗೆ ದ್ವಿತೀಯ ಪುತ್ರನ ಜನನವಾಗುವುದು. ಮುಂದೆ 12 ದಿವಸಕ್ಕೆ ಮಗುವಿಗೆ ಮಾಣಿಕ ಎಂದು ನಾಮಕರಣ ಮಾಡುವರು. ಇವನಿಂದಲೇ ಮುಂದೆ ಆ ಮನೆತನದ, ಧರ್ಮದ ಹಾಗೂ ದೇಶದ ಉದ್ಧಾರವಾಗುವುದನ್ನು ಜಿಜ್ಞಾಸುಗಳು ಮುಂದಿನ ಅಧ್ಯಾಯಗಳಿಂದ ಅರಿಯಬಹುದಾಗಿದೆ. ಅಷ್ಟೇ ಅಲ್ಲದೆ ಇಂಥ ಮಾನವ ಶ್ರೇಷ್ಠ ಅದ್ವಿತೀಯ ಮಗುವಿನ ಜನನದಿಂದಾಗಿ ಭಯಮ್ಮಳಿಗೆ ದೇವಿ ಪದವಿ ಪ್ರಾಪ್ತವಾಗುತ್ತದೆ. ಅದು ಬಚ್ಚಮ್ಮಳ ತವರು ಮನೆ ಅಂದರೆ ಮನೋಹರ ನಾಯಕರ ಅಜ್ಜನ ಮನೆಯಾದ ಲಾಡವಂತಿಯಲ್ಲಿ ಪ್ರಭುವಿನ ಜನನವಾಗುವುದು. ಆ ಊರಿಗೆ ಸಿದ್ಧರ ಲಾಡವಂತಿ ಎಂದು ಕೂಡ ಕರೆಯುತ್ತಾರೆ. ಮನೋಹರ ನಾಯಕರು ತನ್ನ ಮಗನ ಜನನದಿಂದ ಪರಮಾನಂದ ಭರಿತರಾಗಿ ಸ್ವತಃ ತಾವೇ ತಮ್ಮ ಮಗನ ಜಾತಕವನ್ನು ಬರೆಯುತ್ತಾರೆ. ಅತ್ತ ಅಜ್ಜಿ ಬಚ್ಚಮ್ಮಳು ಕೂಡ ತನ್ನ ಮೊಮ್ಮಗನನ್ನು ಕಂಡು ಪ್ರೀತಿಯಿಂದ ಅವನಿಗೆ ರತ್ನ ಎಂದು ಕರೆಯುತ್ತಾಳೆ. ತಮ್ಮ ವಂಶದಿಂದ ಇದೊಂದು ಅದ್ವಿತೀಯ ರತ್ನ ಹುಟ್ಟಿ ಬಂದಿದೆ ಎಂದು ಬಗೆದ ಅವರ ಮನೆಯಲ್ಲಿ ಈಶ್ವರಿಯ ತೇಜದ ಪ್ರವಾಹವು ಅವ್ಯಾಹತವಾಗಿ ಸಾಗಿತು. ವಿಶಿಷ್ಟ ಹೇತುವಿನಿಂದ ಅವತಾರ ತಾಳುವುದು ಈಶ್ವರಿ ಸಂಕೇತವಾಗಿ ನಿಶ್ಚಿತವಾದಾಗ ಆ ಅವತಾರದಲ್ಲಿಯ ಭೂಮಿಕೆಗೆ ಯೋಗ್ಯವಾದ ಮನೆತನವು ಬೇಕಾಗುತ್ತದೆ. ಅದಕ್ಕಾಗಿಯೇ ಶ್ರೀ ಪ್ರಭುಗಳು ಈ ಮನೆತನವನ್ನು ಆರಿಸಿಕೊಂಡರು. ಹಿಂದೆ ಈ ಕುಲವು, ಈ ಮನೆತನವು ಸಾಮಾನ್ಯ ಸ್ಥಿತಿಯಲ್ಲಿತ್ತು. ಐಹಿಕ ಐಶ್ವರ್ಯ, ಸತ್ತ ಅಥವಾ ವ್ಯಾವಹಾರಿಕ ಜಾಣತನ ಇವುಗಳ ಲಾಭವು ಈ ಮನೆತನಕ್ಕೆ ಮೊದಲು ಆಗಿರಲಿಲ್ಲ. ಆದರೆ ಸಾತ್ವಿಕ ಸಂಪತ್ತಿನ ಈ ಮನೆತನವು ಅದಕ್ಕೆ ತವರು ಮನೆಯಾಗಿತ್ತು. ಆದ ಕಾರಣ ಪ್ರಭು ಈ ಮನೆತನದಲ್ಲಿ ಅವತರಿಸುವ ಮೂಲಕ ಅದನ್ನು ಸರ್ವತೋಮುಖ ಉದ್ಧಾರ ಮಾಡಿದರು. ಕಾರ್ಯದ ಮೇಲಿಂದ ಕಾರಣದ ಮಹತ್ವವು ಅರಿವಾಗುತ್ತದೆ. ಸಂಪೂರ್ಣ ರೀತಿಯಿಂದ ಉತ್ಕೃಷ್ಟ ಫಲವು ಯಾವ ಗಿಡದಿಂದ ತಿನ್ನಲು ದೊರಕುವುದೋ ಆ ಗಿಡವು ಶ್ರೇಷ್ಠ ಶ್ರೇಣಿಯದೆಂದು ಹೇಳಲ್ಪಡುತ್ತದೆ. ಶ್ರೀ ಪ್ರಭುವಿನ ಜನ್ಮ ಸಮಯದಲ್ಲಿ ದಶ ದಿಕ್ಕುಗಳಲ್ಲೂ ದಿವ್ಯ ಪ್ರಕಾಶ ಹರಡಿತು. ಸಾಕ್ಷಾತ್ ಶ್ರೀ ದತ್ತಾತ್ರೇಯನೇ ಶ್ರೀ ಮಾಣಿಕ ಪ್ರಭುವಾಗಿ ಅವತರಿಸಿ ಬಂದಿರುವನು. ಆದ್ದರಿಂದಲೇ ಶ್ರೀ ಪ್ರಭುವಿಗೆ ಚತುರ್ಥೈ ಅಂದರೆ 4ನೇ ದತ್ತಾವತಾರಿ ಎಂದು ಕರೆಯಲ್ಪಡುತ್ತದೆ. ಒಂದು ಸಾಮಾನ್ಯ ಮನೆತನದಲ್ಲಿ ಜನ್ಮತಾಳಿದ ಅಸಾಮಾನ್ಯ ಬಾಲಕ ಸ್ವತಃ ನಿಸ್ಸಂಗ ನಿರ್ವಿಕಾರ ಸ್ಥಿತಿಯಲ್ಲಿ ಇದ್ದು ಕ್ರಮೇಣವಾಗಿ ಭಕ್ತಾದಿಗಳನ್ನು ತನ್ನೆಡೆಗೆ ಸೆಳೆದುಕೊಂಡು ಅವರವರ ಅಭೀಷ್ಟಗಳನ್ನು ಪೂರೈಸಿ ಸಕಲ ಮತದ ಭಕ್ತರಿಗೆ ಪ್ರಭು ಕಲ್ಪತರುವಾಗಿ ನಿಲ್ಲುತ್ತಾರೆ. ಅಷ್ಟೇ ಅಲ್ಲದೆ ಜಗತ್ತಿಗೆ ಆದರ್ಶಪೂರ್ಣವಾದ ಒಂದು ತತ್ವವನ್ನು ಸ್ವತಃ ಆಚರಣೆಯಲ್ಲಿ ತಂದು ಅದನ್ನು ಪರಿಪಾಲಿಸುತ್ತಾರೆ. ಹಿಂದೂ, ಮುಸಲ್ಮಾನ್, ಸಿಖ್, ಜೈನ, ಲಿಂಗಾಯತ, ಮರಾಠ ಇತ್ಯಾದಿಯಾಗಿ ಅನೇಕ ಜಾತಿಯ ಮತ್ತು ಧರ್ಮದ ಜನರಿಗೆ ತಮ್ಮ ತಮ್ಮಲ್ಲಿಯೇ ವೈರಭಾವವನ್ನು ಮರೆಯಲು ಸರ್ವರನ್ನು ಒಂದೇ ಸ್ಥಳದಲ್ಲಿ ಪರಸ್ಪರ ಆತ್ಮೀಯತೆಯಿಂದ ಕೂಡಿಸಿ ಅವರವರ ಕಡೆಯಿಂದಲೇ ಪ್ರಭುದೇವ ಪ್ರಭು ಸಾಕ್ಷಾತ್ ಪೀರಾನ್ ಪೀರ್ ದಸ್ತಗೀರ್ ನಾನಕ್ ಸೋಡಿ ಮಾಣಿಕ್ ಇತ್ಯಾದಿ ಧನ್ಯೋದ್ಗಾರವನ್ನು ಪ್ರಭು ಹೊರಡಿಸಿದರು. ಈ ಉದ್ಗಾರಗಳನ್ನು ಕೇಳಿ ಹಾಗೂ ಉದ್ಗಾರ ತೆಗೆಯುವುದನ್ನು ನೋಡಿ ಯಾರಾದರೂ ಪ್ರಭುವಿನ ದೈವಿ ಸಾಮರ್ಥ್ಯಕ್ಕೆ ಚಕಿತರಾಗದೆ ಇರಲಾರರು. ಲೋಕೋದ್ಧಾರಕ ಪುರುಷರ ಲೋಕೋದ್ಧಾರತ್ವವು ತೊಟ್ಟಿಲಲ್ಲಿಯೇ ಕಾಣಿಸುತ್ತದೆ. ಈ ಮಾತು ಸತ್ಯ. ಹೀಗೆ ಪ್ರಭುವಿನ ಪ್ರಭುತ್ವವು
ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಕಟವಾಗುವುದು. ಶ್ರೀ ಮಾಣಿಕ ಪ್ರಭುಗಳು ಜನಿಸಿದಾಗ ಅವರ ಮನೆಯವರೆಲ್ಲ ಆನಂದ ಸಾಗರದಲ್ಲಿ ಮುಳುಗಿದರು. ಇದೇನು ಸ್ವಾಭಾವಿಕವೆನ್ನಬಹುದು. ಆದರೆ ಮುಂದೆ ಪ್ರಭುವಿನ ಪ್ರಭೆಯಿಂದಾಗಿ ಜಗತ್ತೇ ನಲಿದಾಡುವುದು. ಪ್ರಭು ಜನನದ ಸಮಯದಲ್ಲಿ ಸೃಷ್ಟಿದೇವಿಯು ಆನಂದ ಸಾಗರದಲ್ಲಿ ಮುಳುಗುವಳು. ಆಗ ಈಶ್ವರನಾಮ ಸಂವತ್ಸರ ಅನ್ವರ್ಥಕವಾಗುವುದು. ಮಾಸಾನಾಂ ಮಾರ್ಗಶೀರ್ಷೋಹಂ ಎಂಬ ಭಗವದ್ಗೀತಾ ಉಕ್ತಿಯು ಸರ್ವವಿದಿತವಾಗಿದೆ. ಲೋಕೋದ್ಧಾರಕ ವಿಭೂತಿ ಪುರುಷರು ಈ ಮಾಸದಲ್ಲಿ ಜನ್ಮಧಾರಣ ಮಾಡುತ್ತಾರೆ. ಪ್ರಭು ಜನ್ಮ ಸಮಯದಲ್ಲಿ ಲಾಡವಂತಿ ಗ್ರಾಮದ ಜನರು ಸಹ ತಮ್ಮ ತಮ್ಮ ಮನೆಯಲ್ಲಿ ಉತ್ಸವವನ್ನು ಆಚರಿಸುತ್ತಾರೆ. ಆ ದಿನ ಊರಿನಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಮುಂದೆ ಮನೋಹರ ನಾಯಕರಿಗೆ ಶಕೆ 1749ರಲ್ಲಿ ತೃತೀಯ ಮಗನಾಗಿ ನರಸಿಂಹನು ಹಾಗೂ ಅದಾದ ನಂತರ ಒಬ್ಬ ಮಗಳು ಕೂಡ ಜನಿಸುವಳು. ಆಕೆಗೆ ಚಿಮಣಾಬಾಯಿ ಎಂದು ನಾಮಕರಣ ಮಾಡುತ್ತಾರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.